ಗುಡ್ ಈವ್ನಿಂಗ್. ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಗ್ ಡಿಬೇಟ್ ಲೈವ್. ನಮಸ್ಕಾರ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಚರ್ಚೆ ಮಾಡ್ತೀವಿ. ಸಂಬಂಧಪಟ್ಟಂಥ ತಜ್ಞರನ್ನು ಕರೆಸಿ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡಿಕೊಡುವಂಥದ್ದು, ಒಂದು ವಿಷಯವನ್ನು ಅದರ ಆಳ ಅಗಲವನ್ನು ನಿಮಗೆ ಪರಿಚಯಿಸುವಂಥ ಒಂದು ಪ್ರಯತ್ನನೇ ಈ ಬಿಗ್ ಡಿಬೇಟ್. ಇವತ್ತು ನಾವು ಎತ್ಕೊಂಡಿರುವಂಥದ್ದು ಏನು ಟಿಪ್ಪು ಸುಲ್ತಾನ್ ಹೆಸರಲ್ಲಿ ವಿವಿ ಸ್ಥಾಪನೆಗೆ ಏನು ಕೇಂದ್ರ ಸರ್ಕಾರ ಮುಂದಾಗಿದೆ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು ಇವತ್ತಿನ ವಿಶೇಷ. ಇದ್ರ ಬಗ್ಗೆ ಮಾತಾಡೋಣ. ತಜ್ಞರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಯಾವುದಾದ್ರೂ ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗುತ್ತೆ ಅಂತಂದರೆ ಬಹಳ ಜನಗಳಿಗೆ ಖುಷಿ ಆಗುತ್ತೆ. ಆದರೆ ಯಾವುದೇ ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಗ್ರಾಸವಾಗಿರಲಿಲ್ಲ, ಅದರಲ್ಲೂ ವಾದ ವಿವಾದಗಳಿಗೆ ಗ್ರಾಸ ಆಗಿರಲಿಲ್ಲ. ಇದಕ್ಕೆ ಕಾರಣ ಮುಸ್ಲಿಂ ಯೂನಿವರ್ಸಿಟಿನೇನು ತೆರಿಬೇಕು ಅಂತ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಅದು ಶ್ರೀರಂಗಪಟ್ಟಣದಲ್ಲೇ ಯಾಕೆ ಎನ್ನುವಂಥದ್ದು. ಹೆಸರು ಇಡೋದಾದರೆ ಟಿಪ್ಪು ಸುಲ್ತಾನ್ ಹೆಸರನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅನ್ನುವಂಥದ್ದು. ಸೊ ಈ ಒಂದು ವಿವಾದ ಆರಂಭ ಆಗಿದ್ದು ಎಲ್ಲಿಂದ, ಯಾವ್ಯಾವ ನಾಯಕರು ಇದ್ರ ಬಗ್ಗೆ ಏನೇನು ಹೇಳ್ತಾರೆ, ಬನ್ನಿ ಒಂದು ವರದಿ ನೋಡೋಣ. ಟಿಪ್ಪು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಲಿಕ್ಕೆ ಹಿಂದೆ ಇರುವಂಥ ಸಂಚು ಉತ್ತರ ಭಾರತಕ್ಕೆ ಅಲಿಗಢ ಆದರೆ ದಕ್ಷಿಣ ಭಾರತಕ್ಕೆ ಶ್ರೀರಂಗಪಟ್ಟಣ ಆಗಬೇಕು ಅಂತ ಹೇಳಿ ಇದನ್ನ ಕೆಣಕಬೇಕು, ಕದಡಬೇಕು, ಹಾಳು ಮಾಡಬೇಕು. ಇಷ್ಟೆಲ್ಲ ರಾದ್ಧಾಂತಕ್ಕೆ, ವಿವಾದಕ್ಕೆ ಕಾರಣವಾಗಿರೋದು ಟಿಪ್ಪು ಸುಲ್ತಾನ್, ಮೈಸೂರು ರಾಜ್ಯದ ಅರಸ. ಕೇಂದ್ರ ಸರ್ಕಾರ ಆತನ ಹೆಸರಲ್ಲಿ ಅಲ್ಪಸಂಖ್ಯಾತರಿಗೆಂದೇ ಪ್ರತ್ಯೇಕ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಮುಂದಾಗಿರೋದು ವಿವಾದದ ಮೂಲ. ಈಗ ಅಂಥದ್ದೊಂದು ವಿವಿಗೆ ಶ್ರೀರಂಗಪಟ್ಟಣದಲ್ಲಿ ಜಾಗ ಕೊಡೋದೇ ಇಲ್ಲ ಎಂದಿದ್ದಾರೆ ಬಿಜೆಪಿ ಶಾಸಕ ಗೋ ಮಧುಸೂದನ್. ಒಂದು ವಿಶ್ವವಿದ್ಯಾನಿಲಯ ಬಂತು ಅಂತಂದ್ರೆ ಅದಕ್ಕೆ ಇಡೀ ಎಲ್ಲ ಮುಸ್ಲಿಂ ರಾಷ್ಟ್ರಗಳ ವಿದ್ಯಾರ್ಥಿಗಳು ಬರಲಿಕ್ಕೆ ಅವಕಾಶ ಆಯಿತು ಅಂತಂದ್ರೆ ಅಲ್ಲಿ ಏನೆಲ್ಲ ನಡೀಬಹುದು ಅನ್ನೋದಕ್ಕೆ ಉದಾಹರಣೆ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ. ಮುಸ್ಲಿಂ ಉಗ್ರವಾದಿ ಸಂಘಟನೆಗಳ ಬೇಡಿಕೆಗೆ ಮಣಿದಿದೆ. ಕೇಂದ್ರ ಸಚಿವ ರೆಹಮಾನ್ ಖಾನ್ ಕಳೆದ ನವೆಂಬರ್ನಲ್ಲಿ ಈ ಘೋಷಣೆ ಮೊಳಗಿಸಿದ್ರು. ದೇಶದ 5 ಕಡೆ ವಿವಿ ತೆರೆಯುವ ಉದ್ದೇಶ ಪ್ರಕಟಿಸಿದ್ರು. ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ವಿವಿ ಕಟ್ಟಲು ಮುಂದಾಗಿದ್ದ ರೆಹಮಾನ್ ಖಾನ್ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಕೆಲವೇ ದಿನಗಳ ಹಿಂದೆ ಖ್ಯಾತ ಕಾದಂಬರಿಕಾರ SL ಭೈರಪ್ಪ ಹಾಗೂ ಇತಿಹಾಸ ಸಂಶೋಧಕ ಚಿದಾನಂದಮೂರ್ತಿ ನೇತೃತ್ವದಲ್ಲಿ ಸಾಹಿತಿಗಳು, ಚಿಂತಕರು ಮಂಥನ ನಡೆಸಿದ್ರು. ಟಿಪ್ಪು ಒಬ್ಬ ಹಿಂದೂ ವಿರೋಧಿ ಎಂದಿದ್ರು. ಜಾತಿಗೊಂದು ಯೂನಿವರ್ಸಿಟಿ ಕಟ್ಟುವ ಕಲ್ಪನೆಯೇ ತಪ್ಪು ಎಂದಿದ್ರು. ಈ ಮುಸ್ಲಿಂ ಅನ್ನುವಂತಹ ವಿಶ್ವವಿದ್ಯಾಲಯವನ್ನ ಖಂಡಿತವಾಗಿ ಆಗೋದಕ್ಕೆ ಅವಕಾಶ ಕೊಡಬಾರದು. ಅದರೊಳಗೂ ಟಿಪ್ಪುರಂಥ ಒಂದು ಏನೇನೋ ಅಡ್ಜೆಕ್ಟಿವ್ಸ್ ನೀವು ಮಾತಾಡೋದನ್ನ ಹೇಳ್ತಾರೆ. ಅವನು ಕ್ರೂರಿ, ಧರ್ಮಾಂಧ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ದಾರೆ. ಆದ್ರೆ ಎಷ್ಟು ಹೇಳಿದ್ರು ಕೂಡ ಅದು ಮುಗಿವಲ್ದು. ಅದನ್ನ ಅವನ ಹೆಸರಂತೂ ಮೊದಲನೇದಾಗಿ ಜಾತಿ ಹೆಸರಿನೊಳಗೆ ವಿಶ್ವವಿದ್ಯಾಲಯ ಬೇಡ, ಅವನ ಹೆಸರಂತೂ ಖಂಡಿತವಾಗಿ ಬೇಡ. ಹಿಂದೂ ದ್ವೇಷಿ, ಕನ್ನಡವನ್ನ ಕಡೆಗಣಿಸಿದಂತಹ ಒಬ್ಬ ವ್ಯಕ್ತಿಯ ರಾಜನ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅತ್ಯಂತ ತೀವ್ರ ಖಂಡನೀಯ. ಅದು ಖಂಡಿಸಿ ಏನು ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಡ್ತದೆ. The man who is a villain of the Indian history, his name would be of an university. Tomorrow we will be said by some people that Muhammad Gauri University and Muhammad Ghazali University in India, if we will be silent, tomorrow someone will propose that New Delhi's name should be changed to Jinnah Delhi. ಈ ಆಕ್ಷೇಪಗಳಿಗೆ ಆಗ ರೆಹಮಾನ್ ಖಾನ್ ಗಣನೆಗೂ ತೆಗೆದುಕೊಂಡಿರಲಿಲ್ಲ. ಇದರ ಬಗ್ಗೆ ಚರ್ಚೆ ನಡೆಸುವ ಅಗತ್ಯ ಕೂಡ ಇಲ್ಲ ಎಂದಿದ್ರು. ನಮ್ಮ ದೇಶದಲ್ಲಿ ಆ ಒಂದು ಮೈಂಡ್ ಸೆಟ್ನವರು ಜನ ಇದ್ದಾರೆ, ಪ್ರಪಂಚಕ್ಕೆ ಗೊತ್ತು. ಆದ್ದರಿಂದ ಅಂತೆ ಜನಕ್ಕೆ ನಾವು ಏನು ಇಂಪಾರ್ಟೆನ್ಸ್ ಕೊಡಿದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಅವರು ವಿರೋಧ ಮಾಡಿದ್ರೆ ಸರ್ಕಾರದ ಕಾರ್ಯಕ್ರಮ ಯಾರ ಒಬ್ರು 4-5 ಜನ ವಿರೋಧ ಮಾಡಿದ ತಕ್ಷಣನೇ ಅದು ನಿಲ್ಲಿಸ್ಬಿಡ್ಬೇಕಂತನಾ? ಅದಿಲ್ಲ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ನಾವು. ರಾಜ್ಯದ ಹಲವೆಡೆ ಟಿಪ್ಪು ಹೆಸರಿನಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕವಾದ ವಿವಿ,
ಬೇಕೇ ಬೇಡವೇ ಎಂಬ ಬಗ್ಗೆ ಚರ್ಚೆಗಳು ನಡೆದಿದ್ವು. ಈಗ ಗೋ ಮಧುಸೂದನ್ ರಾಜ್ಯ ಸರ್ಕಾರ ಇಂಥದ್ದೊಂದು ವಿವಿಗೆ ಜಾಗವನ್ನೇ ಕೊಡೋದಿಲ್ಲ ಎಂದಿದ್ದಾರೆ. ಕಾನೂನು ಸಚಿವ ಸುರೇಶ್ ಕುಮಾರ್ ಪರಿಶೀಲನೆ ನಡೆಸುವ ಮಾತನಾಡಿದ್ದಾರೆ. ಅಲ್ಲ, ಗೋ ಮಧುಸೂದನ್ ಅವರು ನಮ್ಮ ಪಕ್ಷದ ಅಭಿಪ್ರಾಯವನ್ನ ವಕ್ತಾರರಾಗಿ ತಿಳಿಸಿದ್ದಾರೆ. ಸರ್ಕಾರ ಇದನ್ನೆಲ್ಲ ಪರಿಗಣಿಸಿ ಗೋ ಮಧುಸೂದನ್ ಹೊರತುಪಡಿಸಿ ಕೂಡ ಅನೇಕ ಶಿಕ್ಷಣ ತಜ್ಞರು, ಅನೇಕ ಇತಿಹಾಸ ತಜ್ಞರು, ಯಾರು ಇದ್ರ ಬಗ್ಗೆ ಚಿದಾನಂದ ಮೂರ್ತಿ ಅಂತವರು ಯಾರು ಇದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ, ಅವರ ಅಭಿಪ್ರಾಯವನ್ನ ಪರಿಗಣಿಸಿ ನಾವು ಮುಂದಿನ ಹೆಜ್ಜೆ ತಗೊಳ್ತೀವಿ. ಆದ್ರೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಗೋ ಮಧುಸೂದನ್ ನಿರ್ಧಾರವನ್ನು ಒಪ್ಪಿಲ್ಲ. ಟಿಪ್ಪು ಒಬ್ಬ ದೇಶಪ್ರೇಮಿ ಎಂದಿದ್ದಾರೆ. ರಾಜ್ಯಪಾಲರು ಕೂಡ ಟಿಪ್ಪು ದೇಶ ಕಂಡ ಹೀರೋ ಎಂದು ಗುಣಗಾನ ಮಾಡಿದ್ದಾರೆ. Let me tell you frankly, this country as it is very secular, and there has as a secular society we agreed to give due protection to minorities and the constitution making. Now those people who have a bias or prejudice against minorities, they are not proper people. They should realize this, that we have to sink or swim together, all of us. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ, ತಾಯ್ನಾಡಿಗೋಸ್ಕರ ಹೋರಾಟ ಮಾಡಿ, ತನ್ನ ಮಕ್ಕಳನ್ನೇ ಅಡ ಇಟ್ಟದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಯಾರೂ ಇಲ್ಲ ಕೂಡ ಆ ಥರ. ಟಿಪ್ಪು ಒಬ್ಬರೇನೆ ಆ ಥರ ಮಾಡಿದ್ದು. ಅವ್ರ ಮೇಲೆ ಬೇರೆ ಬೇರೆ ಥರದ ಆರೋಪಗಳು ಮಾಡೋದು, ಅಲಿಗರ್ ಯೂನಿವರ್ಸಿಟಿ ಥರ ಆಗ್ಬಿಡ್ತದೆ ಇದು, ಇಲ್ಲಿ ಉಗ್ರವಾದಿಗಳು ತಯಾರಾಗ್ಬಿಡ್ತಾರೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಪೂರ್ವಗ್ರಹ ಪೀಡಿತವಾದಂಥ ಆರೋಪಗಳು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ತನ್ನ ಸರ್ವಸ್ವವನ್ನು ಕಳ್ಕೊಂಡು ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥವನು, ಜೊತೆಗೆ ಮೋಸ್ಟ್ ಸೆಕ್ಯುಲರ್ ವ್ಯಕ್ತಿ ಆಗಿದ್ದಂಥವ್ರು. ಟಿಪ್ಪು ದೇಶಪ್ರೇಮಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ವ್ಯಕ್ತಿ ಕೂಡ. ಬಿಜೆಪಿ ಇದರಲ್ಲಿ ಕೂಡ ಕೋಮುವಾದವನ್ನು ತೋರಿಸ್ತಾರೆ. ಎಲ್ಲ ಚುನಾವಣೆಗೆ ಬಿಜೆಪಿಯವ್ರು ಮಾಡೋ ಗಿಮಿಕ್ ಇದು. ಅಯೋಧ್ಯೆ ಆಯಿತು, ಹುಬ್ಬಳ್ಳಿ ಈದ್ಗಾ ಆಯಿತು, ದತ್ತಪೀಠ ಆಯಿತು, ಈಗ 4ನೇ ಅಂಗಡಿ ಏನದಂತ ಹೇಳಿದ್ರೆ ಯಡಿಯೂರಪ್ಪ ಗುತ್ತಿರೋ ಗುದ್ದಿಗೆ ತಪ್ಪಿಸ್ಕೊಳ್ಳೋಕ್ಕೇನಿದ್ರೆ ಮತ್ತೆ ಸಾಬ್ರನ್ನ ಬಲಿ ಮಾಡಕ್ಕೆ ಹೊಂಟಾರ ಇವರು. ನಮ್ಮನ್ನ ಎಡೆ ಇಟ್ಟು ಇವತ್ತು ಟಿಪ್ಪು ಸುಲ್ತಾನರು ನಂಜನಗೂಡು ದೇವಸ್ಥಾನ ಪಚ್ಚ ಕರ್ಪೂರ ಟಿಪ್ಪು ಸುಲ್ತಾನ್ ಕೊಟ್ಟಿದ್ದು, ಫಸ್ಟ್ ಅದಕ್ಕೆ ಪೂಜೆ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳಿಂದ ಮುಸ್ಲಿಂ ವಿವಿ ಸ್ಥಾಪನೆ ಈಗ ಕೇವಲ ವೈಚಾರಿಕ ವಿವಾದವಾಗಿಲ್ಲ, ರಾಜಕೀಯದ ಬಣ್ಣ ಅಂಟಿಕೊಂಡಿದೆ. ಕೇಂದ್ರ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ರೆಹಮಾನ್ ಖಾನ್ ಅವರಂತೂ ಈ ಟೀಕೆಗಳಿಗೆ ಮಹತ್ವ ಕೊಡುವ ಅಗತ್ಯವೇ ಇಲ್ಲ ಎಂದಿದ್ದಾರೆ. ಎಲೆಕ್ಷನ್ ಕೂಡ ಹತ್ತಿರ ಇರೋದ್ರಿಂದ ರಾಜಕೀಯ ಪಕ್ಷಗಳು ವೋಟ್ ಬ್ಯಾಂಕ್ ಗಿಟ್ಟಿಸಿಕೊಳ್ಳಲು ಈ ವಿವಾದವನ್ನು ಎತ್ತಿಕೊಳ್ಳುತ್ತಿವೆ. ಜಾತಿ ಧರ್ಮಕ್ಕೊಂದು ಪ್ರತ್ಯೇಕ ವಿಶ್ವವಿದ್ಯಾಲಯ ಬೇಕಾ ಎಂಬ ಸಾಹಿತಿಗಳ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತಿಲ್ಲ. ಟಿಪ್ಪು ಸುಲ್ತಾನ್ ಕೋಮುವಾದಿಯೇ ಸರ್ವಧರ್ಮ ಸಹಿಷ್ಣುವಾಗಿದ್ದನೋ ಎಂಬ ಪ್ರಶ್ನೆಗೆ ಒಬ್ಬೊಬ್ಬ ಇತಿಹಾಸ ಸಂಶೋಧಕರು ಒಂದೊಂದು ಉತ್ತರ ಕೊಡುತ್ತಿದ್ದಾರೆ. ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದಿವೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಸರ್ದಾರ್ ಅಹಮದ್ ಖುರೇಶಿ ನಮ್ಮ ಜೊತೆಗಿದ್ದಾರೆ. ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗದ ರಾಜ್ಯಾಧ್ಯಕ್ಷರು. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ಇದ್ದಾರೆ, ಸಂಶೋಧಕರು, ಸಮಾಜ ಸೇವಕರು. ಹಸನಬ್ಬ ಅವರಿದ್ದಾರೆ, ವಿಧಾನ ಪರಿಷತ್ನ ಮಾಜಿ ಸದಸ್ಯರು. ಮೈಸೂರು ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಗೋ ಮಧುಸೂದನ್, ವಿಧಾನ ಪರಿಷತ್ ಸದಸ್ಯರು, BJP ಮುಖಂಡರು. ನಾಲ್ವರ ಜೊತೆ ಸಾಕಷ್ಟು ಚರ್ಚೆ ಮಾಡ್ತೇನೆ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ಮುತಾಲಿಕ್ ಇದ್ರ ಬಗ್ಗೆ ಏನು ಹೇಳ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಮುತಾಲಿಕ್ರ ಅಭಿಪ್ರಾಯ ಏನು ನೋಡೋಣ ಬನ್ನಿ. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಅಲ್ಪಸಂಖ್ಯಾತ ವಿಶ್ವವಿದ್ಯಾಲಯ ಈಗ ರಾಜ್ಯದಲ್ಲಿ ಹೊಸದೊಂದು ವಿವಾದ ಸೃಷ್ಟಿಸಿದೆ. ಈ ಬಗ್ಗೆ ಪರ ಮತ್ತು ವಿರೋಧ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ಈ ಬಗ್ಗೆ ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನುವಂಥದ್ದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್, ರಾಜ್ಯದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಉದ್ದೇಶಿಸಿರುವಂತಹ ಅಲ್ಪಸಂಖ್ಯಾತ ವಿಶ್ವವಿದ್ಯಾಲಯ ಈಗ ಒಂದು ಹೊಸದೊಂದು ವಿವಾದನೆ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಶ್ರೀರಾಮ ಸೇನೆಯ ನಿಲುವೇನು? ನೋಡಿ, ವಿವಾದ ಅನ್ನೋಕ್ಕಿಂತ ಕೇಂದ್ರ ಸರ್ಕಾರದ ರೆಹಮಾನ್ ಅವರು ಸಚಿವರಾದ ತಕ್ಷಣವೇ ದೆಹಲಿಯಲ್ಲೇ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ಮುಸ್ಲಿಂ ವಿಶ್ವವಿದ್ಯಾಲಯ ಅಲ್ಪಸಂಖ್ಯಾತ ವಿಶ್ವವಿದ್ಯಾಲಯವನ್ನು ಮಾಡ್ತೀವಿ ಅಂತ ಹೇಳಿ, ಮತ್ತು ಟಿಪ್ಪು ಸುಲ್ತಾನ್ ಹೆಸರು ಕೊಟ್ಟು ವಿಶ್ವವಿದ್ಯಾಲಯವನ್ನು ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನು ಈಗಾಗಲೇ ಬಲವಾಗಿ ವಿರೋಧ ಮಾಡಿದ್ದೀವಿ. ಯಾವುದೇ ಪರಿಸ್ಥಿತಿಯಲ್ಲಿ
ಮುಸ್ಲಿಂ ವಿಶ್ವವಿದ್ಯಾಲಯವನ್ನ ನಾವು ಮಾಡಲ್ಲ. ಈಗಾಗಲೇ ಉತ್ತರ ಪ್ರದೇಶದ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕದ ವಿಶ್ವವಿದ್ಯಾಲಯ ಆಗಿದೆ ಅಂತನ್ನುವಂಥ ಜಗತ್ ಜಾಹೀರಾಗಿದೆ. ಆಗಲೇ ಅಲಿಗಢ್ ವಿಶ್ವವಿದ್ಯಾಲಯದ ಎಕ್ಸಾಂಪಲ್ ಕೊಟ್ರಿ. ಈ ಕರ್ನಾಟಕ ರಾಜ್ಯದಲ್ಲಿ ಅದೇ ರೀತಿ ಆಗ್ತದೆ ಅನ್ನುವಂತಹ ಭಾವನೆ ಯಾಕೆ? ಕರ್ನಾಟಕ ರಾಜ್ಯದಲ್ಲಿರುವ ಅಲ್ಪಸಂಖ್ಯಾತರು ಅದಕ್ಕೆ ವಿರೋಧವಾಗಿ ನಿಂತ್ಕೊಂಡು ಇನ್ನೊಂದು ಹೊಸ ಒಂದು ದಿಕ್ಕಿನಲ್ಲಿ ಸಾಗುವಂತಹ ಒಂದು ವಿಶ್ವವಿದ್ಯಾಲಯ ಯಾಕೆ ಆಗ್ಲಿಕ್ಕಿಲ್ಲ? ಈ ದಿಕ್ಕಿನಲ್ಲಿ ತಾವ್ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ನೋಡಿ, ನಮ್ಮ ಸಂವಿಧಾನದಲ್ಲೇ ಈ ರೀತಿಯ ಒಂದು ಮತೀಯ ಭಾವನೆಗಳಿಗೆ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಇನ್ಯಾವುದೇ ರೀತಿಯ ಫೆಸಿಲಿಟೀಸ್ ಇರಬಹುದು ಕೊಡೋಕ್ಕೆ ಅವಕಾಶ ಇಲ್ಲ. ಸಿಮಿ ಸ್ಟೂಡೆಂಟ್ ಇಸ್ಲಾಮಿಕ್ ಮೂವ್ಮೆಂಟ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದೇ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ. ಮತ್ತು ಇವತ್ತು ಸಾಕಷ್ಟು ರೀತಿಯ ಭಯೋತ್ಪಾದಕರು ಯಾರ್ಯಾರು ಸಿಕ್ಕಿದ್ದಾರೆ, ಸುಮಾರು 8 ಜನ ಭಯೋತ್ಪಾದಕರು ಬೇರೆ ಬೇರೆ ಕಡೆ ಸಿಕ್ಕವರು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿದ್ದಾರೆ. ಇದೆಲ್ಲ ಗೊತ್ತಿದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರೆಹಮಾನ್ ಖಾನ್ ಅವರು ಮತ್ತು ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಇಂಥ ಒಂದು ವಿಶ್ವವಿದ್ಯಾಲಯ ಸ್ಥಾಪನಕ್ಕೆ ಮುಂದಾಗಿರುವುದರ ಹಿಂದಿನ ಕಾರಣ ಏನು? ಕಾಂಗ್ರೆಸ್ ಮೊದಲಿನಿಂದಲೂ ಕೂಡ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಂಥ ಪಕ್ಷ ಅದು. ಇದು ಯಾವುದೇ ಪರಿಸ್ಥಿತಿಯಲ್ಲಿ ಈ ದೇಶದ ಕರ್ನಾಟಕದ ನಾಗರಿಕರು, ಕರ್ನಾಟಕದ ಕನ್ನಡಿಗರು ಇವತ್ತು ಇದನ್ನು ಮಾಡಿಸ್ಕೊಡೋದಿಲ್ಲ ಅಂತನ್ನುವಂಥ ಸ್ಪಷ್ಟವಾಗಿ ಹೇಳ್ತೇನೆ. ಇದರ ಜೊತೆಗೆ ಇನ್ನೊಂದನ್ನು ನಾನು ಹೇಳ ಬಯಸ್ತೀನಿ. 400 ಎಕರ್ಸ್ ಶ್ರೀರಂಗಪಟ್ಟಣದ ಅನ್ನುವಂಥ ಆ ನದಿಯ ದಟದಲ್ಲಿ ಇವತ್ತು ಫಲವತ್ತಾದ ಭೂಮಿ, ಬಂಗಾರ ಬೆಳೆಯುವಂಥ ಭೂಮಿಯನ್ನು 400 ಎಕರೆ 400 ಎಕರ್ಸ್ ಅಂದ್ರೆ ಅಲ್ಲಿಯ ರೈತರನ್ನ ಭಿಕ್ಷಕರನ್ನಾಗಿ ಮಾಡುವಂತ ಇದೂ ಒಂದು ತಂತ್ರ ಇದೆ. ಸರಿ, ಇಷ್ಟಾದರೂ ಕೂಡ ಒಂದು ವೇಳೆ ರಾಜ್ಯದಲ್ಲಿ ಸ್ಥಾಪನೆ ಮಾಡಲೇಬೇಕು ಅನ್ನುವಂತಹ ಹಠ ಕೇಂದ್ರ ಸರ್ಕಾರ ಬಂದಾದಲ್ಲಿ ಶ್ರೀರಾಮ ಸೇನೆ ಏನ್ ಮಾಡ್ತದೆ ನೋಡಿ? ಶ್ರೀರಾಮ ಸೇನೆ ಆಲ್ರೆಡಿ ಈಗಾಗಲೇ ನಾವು ಅದರ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಒಟ್ಟಾರೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲೇಬಾರದು, ಅದಕ್ಕೆ ಯಾವುದೇ ಕಾರಣಕ್ಕಾಗೂ ಅವಕಾಶ ಕೊಡುವುದಿಲ್ಲ ಅನ್ನುವಂತಹ ಮಾತನ್ನ ಪ್ರಮೋದ್ ಮುತಾಲಿಕ್ ಅವರು ಹೇಳ್ತಾ ಇದ್ದಾರೆ. ಗುಲ್ಬರ್ಗದಿಂದ ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶರಣಯ್ಯ ಹಿರಮಾಡ್, ಸುವರ್ಣ ನ್ಯೂಸ್ 24/7. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸರ್ದಾರ್ ಅಹಮದ್ ಖುರೇಶಿ ನಮ್ಮ ಜೊತೆಗಿದ್ದಾರೆ. ಟಿಪ್ಪು ಸುಲ್ತಾನ್ ಸಂಯುಕ್ತ ರಂಗದ ರಾಜ್ಯಾಧ್ಯಕ್ಷರು. ಖುರೇಶಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅದೇ ರೀತಿ ಮತ್ತೊಬ್ಬರಿದ್ದಾರೆ, ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ, ಸಂಶೋಧಕರು, ಸಮಾಜ ಸೇವಕರು. ಡಾಕ್ಟರ್ ಗಿರಿಧರ್ ಉಪಾಧ್ಯಾಯ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಹಸನಬ್ಬ ಅವರು, ವಿಧಾನ ಪರಿಷತ್ನ ಮಾಜಿ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಹಸನಬ್ಬ ಅವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈಸೂರಿನ ಸ್ಟುಡಿಯೋದಲ್ಲಿರ್ತಾರೆ ಗೋ ಮಧುಸೂದನ್, ವಿಧಾನ ಪರಿಷತ್ ಸದಸ್ಯರು, BJP ಮುಖಂಡರು, ಮತ್ತು ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಅವರ ಮನೆಯಲ್ಲೇ ನೇರ ಪ್ರಸಾರದ ಮುಖಾಂತರ ನಮ್ಮ ಜೊತೆಗೆ ಮಾತಾಡ್ತಾರೆ. ಯಾರ್ಯಾರ ಅನಿಸಿಕೆ ಅಭಿಪ್ರಾಯಗಳೇನೇನು ಕೇಳೋಣ ಸಣ್ಣ ವಿರಾಮದ ನಂತರ.